salt gently to mix it. Now add baking soda. You will observe how volcano erupt due to acid-base reaction. From this activity, you can get an idea of how volcanic eruptions occur in reality. ಸೋಡಿಯಂ ಬೈಕಾರ್ಬನೇಟ್ ಅಂತ, ಇದು ವಿನೆಗರ್, ಇದು ರೆಡ್ ಫುಡ್ ಕಲರ್, ಇದು ಗ್ಲಾಸ್ ಬೀಕರ್. ಅದರಲ್ಲಿ ವಿನೆಗರನ್ನು ಹಾಕಬೇಕು. ರೆಡ್ ಫುಡ್ ಕಲರ್. ಏನಾಗ್ತಿದೆ ಶಂಕರ? ಫಸ್ಟ್ ಏನಾಗ್ತಾ? ಆಮೇಲೆ ಏನ್ ಮಾಡ್ತೀನಿ ಶಂಕರ? ಈಗ ಏನ್ ತಗೊಳ್ತಾ ಇದ್ದಾನೆ ಶಂಕರ? ಏನ್ ತಗೊಂತಿದ್ಯಾ? ಸೋಡಿಯಂ ಬೈಕಾರ್ಬನೇಟ್, ವಿನೆಗರ್, ರೆಡ್ ಕಲರ್, ವಿನೆಗರ್, ರೆಡ್ ಫುಡ್ ಕಲರ್ ಮಿಕ್ಸ್ ಮಾಡಿದ್ಯಾ? ಅದಕ್ಕೆ ಮಿಕ್ಸ್ ಮಾಡ್ತಿದ್ಯಾ? ಹಾ. ಹಾಕ ವಿನೆಗರ್. ಜ್ವಾಲಾಮುಖಿ ಅಂದ್ರೆ ಏನು? ಭೂಮಿಯ ಮೇಲ್ಮೈ ಅಥವಾ ಚಿಪ್ಪಿನಲ್ಲಿರುವ ಬಿರುಕು. ಬಿರುಕಿನ ಮೂಲಕ ಭೂಗರ್ಭದಿಂದ ಕುದಿಯುವ ದ್ರವರೂಪದ ಕಲ್ಲುಗಳು, ಬೂದಿ, ಇತರೆ ಅನಿಲಗಳು ಹೊರ ಚಿಮ್ಮುತ್ತದೆ. ಸಾಮಾನ್ಯವಾಗಿ ಘನರೂಪದಲ್ಲಿರುವ ಅಥವಾ ದ್ರವರೂಪದಲ್ಲಿರುವ ಕಲ್ಲುಗಳು ಹೊರ ಉಗುಳುವ ಇಂತಹ ಜ್ವಾಲಾಮುಖಿಗಳು ಪರ್ವತ ಶಿಖರ ಭಾಗದಲ್ಲಿರುತ್ತದೆ. ಈಗ ಪ್ರಯೋಗ ಮಾಡೋದಲ್ಲ, ಅದರಲ್ಲಿ ಯಾವ ಕ್ರಿಯೆ ನಡೀತು? ರಾಸಾಯನಿಕ ಕ್ರಿಯೆ ನಡೀತು. ಯಾವ್ದಾವ್ದ್ರಲ್ಲಿ ರಾಸಾಯನಿಕ ಕ್ರಿಯೆ ನಡೀತು? ಸೋಡಿಯಂ ಬೈಕಾರ್ಬನೇಟ್, ವಿನೆಗರ್. ಸೋಡಿಯಂ ಬೈಕಾರ್ಬನೇಟ್ ಮತ್ತು ವಿನೆಗರ್ನ ಹಾಕಿದ್ವಿ. ಜೊತೆಗೆ ಅದು ಕೆಂಪು ಕಲರ್ ಬಂದತ್ತಲ್ಲ, ಯಾಕೆ? ಅದು ಕಲರಿಗೆ ಅಷ್ಟೇ ಸರ್. ಕಲರ್ಗೆ ಏನ್ ಕಲರ್ ಹಾಕಿದ್ವಿ? ರೆಡ್ ಫುಡ್ ಕಲರ್ ಹಾಕಿದ್ವಿ. ಸೊ ಅದನ್ನ ವಿನೆಗರ್ ಮತ್ತೆ ಸೋಡಿಯಂ ಬೈಕಾರ್ಬನೇಟ್ ಹಾಕಿದಾಗ ಏನಾಯ್ತು? ಯಾಕೆ ಉಕ್ತು? ಅಲ್ಲಿ ಏನ್ ಬಿಡುಗಡೆ ಆಯ್ತು? ಕಾರ್ಬನ್ ಡೈಆಕ್ಸೈಡ್. ವೆರಿ ಗುಡ್. ಅಲ್ಲಿ ಏನ್ ಬಿಡುಗಡೆ ಆಯ್ತು? ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಯ್ತು. ಇದೇ ತರ ಸೊ ಜ್ವಾಲಾಮುಖಿಗಳು ಭೂಗರ್ಭದಿಂದ ಏನಾಗುತ್ತೆ? ದ್ರವ ರೂಪದಲ್ಲಿನ ಕಲ್ಲುಗಳು, ಬೂದಿ, ಇತರ ಅನಿಲಗಳು ಹೊರಗಡೆ ಚಿಮ್ಮುತ್ತವೆ. ವೆರಿ ಗುಡ್.